ನಮಸ್ಕಾರ. ನಾವು ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಅನೇಕ ಆದರ್ಶಗಳನ್ನು ಹೇಳೋದನ್ನು ಕೇಳ್ತೀವಿ. ಮನೆಯಿಂದ ಶಾಲೆಗೆ ಹೋದ ನಂತರ ಶಾಲೆಯಲ್ಲಿ ಶಿಕ್ಷಕರು ಕೂಡ ಅನೇಕ ಆದರ್ಶಗಳನ್ನು ಹೇಳ್ತಾರೆ. ಸಮಾಜದಲ್ಲಿ ಮಹಾನ್ ಪುರುಷರು ಕೂಡ ಅನೇಕ ಆದರ್ಶಗಳನ್ನು ಹೇಳ್ತಾರೆ. ಹಿರಿಯರು ಎನಿಸ್ಕೊಂಡವರೆಲ್ಲ ಆದರ್ಶಗಳು ಹೇಳ್ತಾರೆ. ಆದರೆ ಈ ಆದರ್ಶಗಳನ್ನು ನಾವು ಯಾಕೆ ಕೇಳಬೇಕು, ಯಾಕೆ ಅವುಗಳ ಪಾಲನೆ ಮಾಡಬೇಕು ಅನ್ನೋದೊಂದು ಪ್ರಶ್ನೆ ನಿಮ್ಮಲ್ಲಿ ಇರ್ತದೆ. ಮತ್ತು ಇನ್ನೊಂದು ಭಾವ ಏನಂದ್ರೆ, ನಾವು ಎಲ್ಲರೂ ಹೇಳಿದ್ದು ಕೇಳ್ತೀವಿ, ಆದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಅವುಗಳನ್ನು ಅಳವಡಿಸ್ಕೊಳ್ತೀವಿ ಅನ್ನೋದು ಮುಖ್ಯ. ಕೇಳ್ತೀವಿ ಆದರೆ ಅಳವಡಿಸ್ಕೊಳ್ಳೋದಿಲ್ಲ. ನಮ್ಮ ಜೀವನದಾಗ ಅವುಗಳನ್ನು ಬಳಕೆ ಮಾಡೋದಿಲ್ಲ. ಎಲ್ಲೋ ಒಂದಿಷ್ಟು ಸಮಯದವರೆಗೆ ಒಂದಿಷ್ಟು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ನಾವು ಸೇರಿಸ್ಕೊಳ್ತೀವಿ, ಆನಂತರ ಅವು ಕೈ ಬಿಟ್ಬಿಡ್ತೀವಿ. ಈ ಆದರ್ಶಗಳ ತತ್ವಗಳು ಏನದಾವಲ್ಲ, ಅವುಗಳನ್ನು ನಾವು ಬಾಲ್ಯದಿಂದಲೇ ಇಲ್ಲಿವರೆಗೂ ಕೇಳ್ಕೊಂತ ಬಂದೀವಿ. ಜೊತೆಗೆ ಕೇಳಿದ್ದರಲ್ಲಿ ಕೆಲವನ್ನ ನಮ್ಮದಾಗಿಸ್ಕೊಂಡಿವಿ. ಆ ಕೆಲವು ಸಮಯದವರೆಗೆ ಮಾತ್ರ ನಮ್ಮದಾಗಿಸ್ಕೊಂಡಿವಿ. ಕೆಲವೊಂದು ಸಮಯ ಬಂತಂದ್ರೆ ಆ ಎಲ್ಲ ಆದರ್ಶಗಳನ್ನು ನಾವು ಬಿಟ್ಬಿಡ್ತೀವಿ. ನಮಗೆ ಹೆಂಗೆ ಅನ್ನಿಸ್ತದ ಹಂಗೆ ನಾವು ಬದುಕಕ್ಕೆ ಶುರು ಮಾಡಿಬಿಡ್ತೀವಿ, ಆರಂಭಿಸ್ಬಿಡ್ತೀವಿ. ಈ ಆದರ್ಶಗಳು ಅನ್ನೋದು ಏನದಂದ್ರೆ, ಅವು ಪ್ರತಿದಿನವೂ ಹೇಳುವಂಥದ್ದಲ್ಲ, ಗಟ್ಟಿ ಮಾಡೋಂಥದ್ದು ಅಲ್ಲ, ಪಠಣ ಮಾಡೋಂಥದ್ದು ಅಲ್ಲ. ಆದರ್ಶಗಳು ನಮ್ಮ ಜೀವನದ ಒಂದು ಭಾಗವಾಗಬೇಕು, ನಮ್ಮ ಉಸಿರಾಗಬೇಕು. ಉಸಿರು ತಗೋಕೆ ನಾವು ಕಷ್ಟಪಡೋದಿಲ್ಲ, ಅದು ಸಹಜ. ನಮಗೆ ಅದು ಸಹಜ. ಉಸಿರು ನಿರಂತರವಾಗಿ ನಮ್ಮಲ್ಲಿ ಸೇರ್ಕೊಂಡದು. ಅದಕ್ಕೆ ತಗೋಬೇಕಂತೇಳಿ ನಾವೇನು ಬಹಳ ಕಷ್ಟಪಟ್ಟು ನೆನಪಿಟ್ಕೊಂಡು ಪ್ರತಿ ಉಸಿರನ್ನು ನಾವು ನೆನಪಿನಿಂದ ತೆಗೆದುಕೊಳ್ಳುತ್ತೇವೆ. ಹಾಗೆಯೇ ಆದರ್ಶಗಳನ್ನು ಬರೀ ಹೇಳೋದಷ್ಟೇ ಅಲ್ಲ, ಅವು ನಮ್ಮ ಜೀವನದ ಭಾಗ ಆಗಬೇಕು. ಆಗ ಮಾತ್ರ ಆ ಆದರ್ಶಗಳಿಂದ ಸಿಗಬೇಕಾದಂಥ ಏನು ಫಲ ಅದಲ್ಲ ಅದು ನಮಗೆ ಸಿಗ್ತದೆ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಬರೀ ಆದರ್ಶಗಳನ್ನು ಹೇಳ್ತಾ ಹೋಗ್ತೀವಿ, ಅನುಕರಣೆ ಮಾಡ್ತಾ ಹೋಗೋದಿಲ್ಲ, ಆದರ್ಶಗಳನ್ನು ಅನುಸರಿಸ್ಕೊಂಡು ಹೋಗೋದಿಲ್ಲ. ಇತರರಿಗೆ ನಾವು ಆದರ್ಶಗಳನ್ನು ಹೇಳ್ತೀವಿ, ಆದರೆ ನಾವು ಆ ಆದರ್ಶಗಳನ್ನು ಎಷ್ಟು ಪಾಲನೆ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗ್ತದೆ. ನಾವು ಆ ಆದರ್ಶಗಳನ್ನು ಎಷ್ಟು ಪಾಲನೆ ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನು ನಾವು ನೋಡಿಕೊಂಡಾಗ ಅಲ್ಲಿ ನಮಗೆ ನಿರಾಶೆ ಆಗ್ತದೆ. ಎಲ್ಲೋ ಕೆಲವರು ಇರ್ತಾರೆ, ಅವರು ತಮ್ಮ ಆದರ್ಶಗಳನ್ನು ತಮ್ಮ ಜೀವನದ ಉಸಿರನ್ನಾಗಿ ಮಾಡ್ಕೊಂಡಿರ್ತಾರೆ. ಅವುಗಳನ್ನು ಅವರು ಪಾಲಿಸ್ತಿರ್ತಾರೆ ಅಂದ್ರೆ ಸಹಜವಾಗಿ ಅವ್ರ ಜೀವನದಾಗ ಅವ್ರು ಸೇರ್ಕೊಂಡ್ಬಿಟ್ಟಿರ್ತಾವೆ. ಅದಕ್ಕಾಗಿ ಅವ್ರಿಗೆ ಯಾವುದೇ ಪಡ್ತಿರಲ್ಲ. ಅವರ ವ್ಯಕ್ತಿತ್ವನೇ ಆ ಆದರ್ಶದೊಂದಿಗೆ ಒಡಗೂಡಿರ್ತದೆ, ಒಂದಾಗಿರ್ತದೆ. ಹೀಗಾಗಿ ಆದರ್ಶಗಳು ನಮ್ಮ ವ್ಯಕ್ತಿತ್ವದೊಂದಿಗೆ ಒಂದಾಗಬೇಕು. ಒಂದಾದಾಗ ಮಾತ್ರ ಅಲ್ಲಿ ಆ ಆದರ್ಶಗಳಿಂದ ಏನು ಬದಲಾವಣೆ ಆಗಬೇಕಾಗಿತ್ತು, ಉತ್ತಮ ಬದಲಾವಣೆ ಆಗಬೇಕಾಗಿತ್ತು, ಆ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗ್ತವೆ. ಆಗ ಉತ್ತಮ ಫಲಗಳು ನಮ್ಮ ಜೀವನದಲ್ಲಿ ಸಿಗ್ತವೆ. ಇಲ್ಲಾಂದ್ರೆ ಇಲ್ಲ. ಇನ್ನೊಂದು ನಾವು ಮಾಡ್ತಕ್ಕಂಥ ಮಹಾನ್ ತಪ್ಪು ಏನಂದ್ರೆ, ಆದರ್ಶಗಳನ್ನು ಕೇಳ್ತೀವಿ, ನೆನಪಿಟ್ಕೊತೀವಿ, ನಮ್ಮ ಜೀವನದಲ್ಲಿ ಪಾಲಿಸೋದಿಲ್ಲ. ಆದರೆ ಬೇರೆಯವರಿಗೆ ಆದರ್ಶಗಳನ್ನು ಪಾಲಿಸಲಿಕ್ಕೆ ನಾವು ಹೇಳ್ತೀವಿ. ಆಗ ಏನಾಗ್ತದಂದ್ರೆ, ನಾವು ಹೇಳ್ತಕ್ಕಂಥ ಆದರ್ಶಗಳನ್ನೇ ನಾವು ಪಾಲಿಸಿಲ್ಲ, ಅವ್ರಿಗೆ ಕಾಣಕತ್ತದ ಎದುರಿದ್ದವ್ರಿಗೆ. ಮತ್ತು ಅವ್ರಿಗೆ ನಾವು ಈ ಆದರ್ಶಗಳನ್ನು ಪಾಲಿಸು ಅಂತ ಹೇಳಕತ್ತೀವಿ. ಹಾಗಂತಾರೆ ನಾವು ಹೇಳಿದ ಆದರ್ಶಕ್ಕೆ ಯಾವುದೇ ಬೆಲೆ ಇರಲ್ಲ ಅವರಲ್ಲಿ. ಯಾಕಂದ್ರೆ ನಾವೇ ಪಾಲನೆ ಮಾಡಿರಲ್ಲ. ಅವ್ರನ್ನ ಬರೀ ಹೇಳ್ತೀವಿ, ಅವರು ಕೇಳ್ತಾರೆ, ನೆನ್ಪಿಟ್ಕೊತಾರೆ, ಮತ್ತು ಅವ್ರಿಗೆ ಹೇಳ್ಕೊಂತ ಹೋಗ್ತಾರೆ. ಅದು ನಾವು ಹೇಳಿದ ಆದರ್ಶ ಅಲ್ಲಿ ಪಾಲನೆ ಆಗೋದಿಲ್ಲ. ಯಾಕಂದ್ರೆ ಆ ಆದರ್ಶವನ್ನು ನಾವು ಹೇಳಲಿಕ್ಕೆ ಏನು ಅರ್ಹತೆ ಬೇಕಾಗಿತ್ತು, ಆ ಅರ್ಹತೆಯನ್ನು ನಮ್ಮಲ್ಲಿಲ್ಲ. ನಾವು ಅದನ್ನು ಪಾಲನೆ ಮಾಡೇ ಇಲ್ಲ, ಬರೀ ಕೇಳೀವಿ. ಹಂಗ ಸತ್ಯವಂತನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು,
ಹಿಂಗೆ ಅನೇಕ ಆದರ್ಶಗಳನ್ನು ನಾವು ಕೇಳೀವಿ ಮತ್ತು ಅವುಗಳನ್ನು ಮತ್ತೊಬ್ಬರಿಗೂ ಹೇಳ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಅವುಗಳನ್ನು ಪಾಲಿಸಲ್ಲ, ಅವುಗಳನ್ನು ನಮ್ಮ ಉಸಿರಾಗಿ ಮಾಡಿಕೊಂಡಿಲ್ಲ, ನಮ್ಮ ವ್ಯಕ್ತಿತ್ವದೊಂದಿಗೆ ಅವುಗಳನ್ನು ಬೆರೆಸಿಕೊಂಡಿಲ್ಲ. ನಾ ಹೆಂಗಾರ ಇರಲಿ, ನೀನು ಹಿಂಗಿರು ಅಂತ ನಾವೇನು ಹೇಳಕ್ಕೋತೀವಲ್ಲ, ಅವಾಗ ನಮ್ಮ ಬೆಲೆ ಪೂರ್ತಿ ಕಡಿಮೆ ಆಗ್ತದೆ, ನಮ್ಮ ಗೌರವ ಪೂರ್ತಿ ಕಡಿಮೆ ಆಗ್ತದೆ. ಯಾಕಂದ್ರೆ ನಾವೇ ಪಾಲನೆ ಮಾಡಿಲ್ಲ ಅಂದ್ರೆ ಮತ್ತೊಬ್ಬರಿಗೆ ಹೇಳುವ ಅರ್ಹತೆ ಕೂಡ ನಮಗೆ ಇಲ್ಲ ಅಂತ ಅರ್ಥ. ನಾವು ಸುಳ್ಳು ಹೇಳಬಹುದು, ನಮ್ಮ ಎದುರಿನ ವ್ಯಕ್ತಿ ಸುಳ್ಳು ಹೇಳಬಾರದು ಅನ್ನುವ ಮನೋಭಾವ ನಮ್ಮಲ್ಲಿ ಇತ್ತು ಅಂದ್ರೆ ನಮ್ಮ ಗೌರವ ಆಗಲಿ, ನಮ್ಮ ಘನತೆ ಆಗಲಿ ಅಲ್ಲಿ ಇರುವುದಿಲ್ಲ, ಕಡಿಮೆ ಆಗ್ತದೆ. ಮತ್ತು ನಾವು ಹೇಳುವ ಆದರ್ಶಕ್ಕೆ ಬೆಲೆನೂ ಇರೋದಿಲ್ಲ. ಆ ಕಾರಣಕ್ಕಾಗಿ ಯಾವುದೇ ಆದರ್ಶವಿರಲಿ, ಯಾವುದೇ ಮಾನವೀಯ ತತ್ವ ಇರಲಿ, ಮೊದಲು ನಮ್ಮ ಜೀವನದಲ್ಲಿ ನಮ್ಮ ವ್ಯಕ್ತಿತ್ವದೊಂದಿಗೆ ಅದನ್ನು ಬೆರೆಸಿಕೊಳ್ಳಬೇಕು, ನಮ್ಮ ಉಸಿರಿನೊಂದಿಗೆ ಅದೊಂದು ಉಸಿರಾಗಬೇಕು. ಆನಂತರ ನಾವು ಹೇಳೋ ಅವಶ್ಯಕತೆಯೇ ಇಲ್ಲ, ನಮ್ಮ ನಡೆನುಡಿಗಳ ಮೂಲಕ ಇತರರಿಗೆ ಗೊತ್ತಾಗ್ತದೆ ನಾವು ಏನು ನಮ್ಮ ವರ್ತನೆ ಇರ್ತದೆ, ನಾವು ಇತರರೊಂದಿಗೆ ಹೆಂಗೆ ಮಾತಾಡ್ತಿರ್ತೀವಿ, ಅದರ ಮೂಲಕನೇ ಅವ್ರಿಗೆ ಗೊತ್ತಾಗಿಬಿಡ್ತದೆ ಈ ವ್ಯಕ್ತಿ ಬಳಿ ಈ ಆದರ್ಶವಿದೆ. ಆಗ ನಾವು ಹೇಳಿ ನಂತರ ಅವರು ಅನುಕರಣೆ ಮಾಡಿದ್ರೆ ನಮ್ಮನ್ನು ನೋಡಿ ಅವರು ಕಲಿತಾರೆ, ಅನುಕರಣೆ ಮಾಡ್ತಾರೆ. ಆಗ ನಮಗೊಂದು ಘನತೆ, ಗೌರವ, ಒಂದು ಉನ್ನತ ಸ್ಥಾನ ಏನದಲ್ಲ ಅದು ಸಿಗ್ತದೆ. ಅವ್ರ ಮನಸ್ಸಿನಿಂದ ನಮ್ಮನ್ನು ಗೌರವಿಸ್ತಾರೆ. ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೂ ಕೂಡ ಆದರ್ಶಗಳನ್ನು ಹೇಳಬೇಕಾದ್ರೆ ಅವರಿಗೆ ನಾವು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತೋರಿಸ್ಬೇಕು. ಬರೀ ಹೇಳೋದು ಅಷ್ಟೇ ಅಲ್ಲ, ಹೇಳಿದ್ರಲ್ಲಿ ಮಕ್ಕಳ ಮೇಲೆ ಯಾವ ಪ್ರಭಾವನೂ ಹಾಕೋದಿಲ್ಲ. ಮಕ್ಕಳು ನಮ್ಮನ್ನು ಗಮನಿಸ್ತಿರ್ತಾರೆ, ನಾವು ಹೆಂಗಿವಿ ಏನಿವಿ ಅನ್ನೋದನ್ನು ಅವರು ವಿಚಾರ ಮಾಡ್ತಿರ್ತಾರೆ. ಆ ಕಾರಣಕ್ಕಾಗಿ ನಮ್ಮ ಮಕ್ಕಳು ಉತ್ತಮ ವ್ಯಕ್ತಿಗಳಾಗಬೇಕು ಅಂದರೆ ಆ ಉತ್ತಮ ವ್ಯಕ್ತಿಗಳಿಗೆ ನಾವೊಂದು ಮಾದರಿಯಾಗಿರಬೇಕು. ನೋಡಪ್ಪ ನೀ ಹಿಂಗಿರ್ಬೇಕು ಅನ್ನೋದಕ್ಕೊಂದು ಮಾದರಿಯಾಗಿರ್ಬೇಕು ನಾವು. ಧನ್ಯವಾದಗಳು.